ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ಲಾಗ್ನಲ್ಲಿ ನೋಡಿ ಬಾಳೆಕಾಯಿ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಬಾಳೆಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನಿಲ್ಲಿ ಒಂದೆರಡು ಬಾಳೆಕಾಯಿನ ಈ ಥರ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಅದನ್ನು ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಏನೇನು ಬೇಕು ಅಂತ ತೋರಿಸ್ತೇನೆ ನೋಡಿ. ಮಸಾಲೆಗೆ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಹಾಗೆ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ನೀವು ಬಾಳೆಕಾಯಿ ಎಷ್ಟು ತೊಗೊಂಡಿದ್ರೆ ಆ ಪ್ರಮಾಣದಲ್ಲಿ ಹಾಕ್ಕೋಬೋದು. ರವೆ ಹಾಕ್ಕೊಂಡಿದ್ದೇನೆ, 2 ಸ್ಪೂನು ರವೆ ತೊಗೊಂಡಿದ್ದೇನೆ. ನೋಡಿ, 2 ಸ್ಪೂನ್ ರವೆ, 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ. ಜೊತೆಗೆ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಚಿಟಿಕೆ ಆಗೋಷ್ಟು ನೋಡಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ಮಿಕ್ಸ್ ಮಾಡೋಕ್ಕೋಸ್ಕರ ಹುಳಿ ಬೇಕಲ್ವ, ಹುಳಿಗೆ ಅಂತ ಲಿಂಬು ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲಿಂಬು ರಸ ಹಿಂಡ್ಕೊಳ್ಳೋಣ. ನೋಡಿ, ಈ ಥರ ಲಿಂಬು ರಸ ಹಿಂಡ್ಕೊಂಡು ಒಂದು ಅರ್ಧ ಲಿಂಬು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಿಂಬು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಅದು ಹೊಡಿನೇ ಇರುತ್ತೆ, ಸೊ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿವಾಗ ನೀರಲ್ಲಿ ನೆನೆಸಿಟ್ಕೊಂಡಿರೋ ಬಾಳೆಕಾಯಿಗೆ ಅದನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ಥರ ಅದು 1-2 ನಿಮಿಷ ಆದಮೇಲೆ ನೀರು ಬಿಟ್ಕೊಳ್ಳುತ್ತದು. ಹಾಗಾಗಿ ನಾವು ಹಾಗೆಯೇ ಮಿಕ್ಸ್ ಮಾಡಬೇಕು. ಅದಕ್ಕೆ ನೀರೇನು ಹಾಕೋಬಾರ್ದು, ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಅದಕ್ಕೆಲ್ಲ ಅಪ್ಲೈ ಮಾಡಿ ಹಾಗೆ ಇಟ್ಕೊಂಡ್ರೆ 1-2 ನಿಮಿಷ ಆದಮೇಲೆ ಅದು ನೀರು ಬಿಟ್ಟು ಸರಿಯಾಗಿಬಿಡತ್ತೆ. ಇವಾಗ ಅದನ್ನು ತವಾಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಳೆಕಾಯಿ ಫ್ರೈ ರೆಡಿ ಆಗಿಬಿಡತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಇವಾಗ ತವಾಗೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿಟ್ಕೊಂಡಿದ್ದೇನೆ ತವಾಗೆ. ಸೊ ನಾವು ಈ ಥರ ಮಾಡಿಕೊಂಡು ಇವಾಗ ಎಣ್ಣೆ ಕಾದಿದೆ. ಇವಾಗ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಮಂಡೇ ಫ್ರೈಡೇ ಎಲ್ಲ ವೆಜ್ ಹೆಚ್ಚಾಗಿ ಎಲ್ಲರೂ ವೆಜ್ಜೇ ಊಟ ಮಾಡ್ತಾರಲ್ವ, ಆವಾಗ ಸೈಡ್ಸ್ಗೆ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಸಂಜೆನೂ ಮಾಡಿಕೊಡ್ಬೋದು. ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಹಾರಾಷ್ಟ್ರ ಸ್ಟೈಲಲ್ಲಿ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನಿವತ್ತು ನುಗ್ಗೆಕಾಯಿ ಫ್ರೈಡೇ ಆಗಿತ್ತಲ್ವ, ಸೊ ಹಾಗಾಗಿ ಅನ್ನದ ಜೊತೆ ನುಗ್ಗೆಕಾಯಿ ಸಾಂಬಾರು, ಮೂಲಂಗಿ ಪಲ್ಯ ಹಾಗೆ ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಬಾಳೆಕಾಯಿ ಬೇಗ ಬೆಂದ್ಬಿಡತ್ತದು, ಒಂದು 2-3 ಮಿನಿಟ್ಸಲ್ಲಿ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬೆಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ಊಟಕ್ಕೆ ಇದೇ ಸ್ಪೆಷಲ್. ಇವತ್ತು ಫ್ರೈಡೇ ಅಲ್ವಾ, ಸೊ ಇದೇ ಸ್ಪೆಷಲಾಗಿ ಮಾಡ್ಕೊಂಡಿದ್ದೇನೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ.